ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ನಲ್ಲ, ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ನಲ್ಲ, ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನ ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 39-13 ವಚನವನ್ನ ಧ್ಯಾನ ಮಾಡೋಣ. ನನಗೆ ಶುಭವಾಯಿತು ಎಂದು ಹೇಳಿದಳು. ಲೇಯಳು ತನಗೆ ಹೆರಿಗೆ ನಿಂತು ಹೋಗಿರುವುದನ್ನು ತಿಳಿದು ತನ್ನ ದಾಸಿಯಾದ ಜಿಲ್ಪಳನ್ನು ಯಾಕೋಬನ ಹೆಂಡತಿಯಾಗುವುದಕ್ಕೆ ಒಪ್ಪಿಸಿದಳು. ಲೇಯಳ ದಾಸಿಯಾದ ಜಿಲ್ಪಳು ಯಾಕೋಬನಿಗೆ ಗಂಡು ಮಗುವನ್ನು ಹೆರಳು. ಲೇಯಳು ನನಗೆ ಶುಭವಾಯಿತೆಂದು ಹೇಳಿ ಅದಕ್ಕೆ ಗಾದ್ ಎಂದು ಹೆಸರಿಟ್ಟಳು. ಲೇಯಳ ದಾಸಿಯಾದ ಜಿಲ್ಪಳು ಯಾಕೋಬನಿಗೆ ಇನ್ನೊಂದು ಗಂಡು ಮಗುವನ್ನು ಹೆರಳು. ಲೇಯಳು ನಾನು ಧನ್ಯಳಾದೆ, ಸ್ತ್ರೀಯರು ನನ್ನನ್ನು ಧನ್ಯಳೆಂದು ಹೊಗಳುವರು ಎಂದು ಹೇಳಿ ಅದಕ್ಕೆ ಆಶೇರ್ ಎಂದು ಹೆಸರಿಟ್ಟಳು. ಇಲ್ಲಿ ಈಗ ಲೇಯಳಲ್ಲೂ ಒಂದು ಕ್ಯಾರೆಕ್ಟರ್ ಬಂದ್ಬಿಡ್ತದೆ, ಒಂದು ಆಟಿಟ್ಯೂಡ್ ಬಂದ್ಬಿಡ್ತದೆ ನೋಡಿ. ಅಂದ್ರೆ ರಾಹೇಲಳು ತನ್ನ ದಾಸಿಯಾದ ಬಿಲ್ಪಾ ಎಂಬುದಾಗಿ ಅವಳ ಮೂಲಕವಾಗಿ ಯಾಕೋಬನಿಗೆ ಮಕ್ಕಳಾದಾಗ ಇಲ್ಲಿ ಲೇಯಳಿಗೆ ಒಂದು ಆಟಿಟ್ಯೂಡ್ ಬರುತ್ತೆ. ಎಲ್ರೂ ಗಮನ ಇಡಿ, ದೇವರು ನಮ್ಮನ್ನು ಆಶೀರ್ವಾದ ಮಾಡಿದಾರಂತ ಹೇಳಿ ನಮ್ಮ ಒಂದು ಆಟಿಟ್ಯೂಡ್ ಬರಬಾರ್ದು, ಬೇರೆಯವ್ರನ್ನ ಕೆಳಮಟ್ಟದಲ್ಲಿ ನಾವು ನೋಡಬಾರ್ದು. ಇಲ್ಲಿ ದೇವರು ಆದ್ರೂ ಸಹ ಇಲ್ಲಿ ಲೇಯಳನ್ನ ಆಶೀರ್ವಾದ ಮಾಡ್ತಾರೆ, ಆದರೆ ಕಡೆಗೆ ಲೇಯಳಿಗೆ ಇನ್ನು ಮುಂದೆ ಮಕ್ಕಳೇ ಆಗಿಲ್ಲ. ಪ್ರಿಯ ದೇವರ ಮಕ್ಕಳೇ, ಇದರಿಂದ ನಾವು ಕಲಿಯೋ ಪಾಠ ಏನು? ನಮಗೆ ಆಶೀರ್ವಾದ ಉಂಟಾಗ್ತಾನೇ ಇರಬೇಕು. ಆಶೀರ್ವಾದ ನಿಂತು ಹೋಗ್ಬಾರ್ದು. ಎಲ್ಲಾದ್ರೂ ನಿಮ್ಗೆ ಆಶೀರ್ವಾದ ನಿಂತು ಹೋಗಿದೆಯಾ? ದಯವಿಟ್ಟು ನಮ್ಮ ಹೃದಯವನ್ನು ನಾವು ಚೆಕ್ ಮಾಡ್ಕೊಳ್ಬೇಕು, ಪರೀಕ್ಷೆ ಮಾಡ್ಕೊಳ್ಬೇಕು. ಪ್ರತಿಯೊಬ್ಬನು ತನ್ನನ್ನು ತಾನು ಪರೀಕ್ಷೆ ಮಾಡ್ಕೊಳ್ಬೇಕಂತ ದೇವರು ವಾಕ್ಯದಲ್ಲಿ ಬರೆದಿದೆ. ಪ್ರಿಯರೇ, ಒಂದು ವೇಳೆ ಆಶೀರ್ವಾದ ನಿಂತು ಹೋಗಿದ್ರೆ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಳೋಣ, ದೇವರಿಗೆ ನಮ್ಮನ್ನು ಒಪ್ಪಿಸ್ಕೊಳ್ಳೋಣ. ಕರ್ತನು ಖಂಡಿತವಾಗಿ ನಮ್ಮ ಆಶೀರ್ವಾದ ಆರಂಭವಾಗುವ ಹಾಗೆ, ನಾವು ಮತ್ತೊಬ್ಬರಿಗೆ ಆಶೀರ್ವಾದ ನಿಧಿ ಆಗುವ ಹಾಗೆ ಕರ್ತನು ನಮ್ಮನ್ನು ಉಪಯೋಗಿಸ್ತಾರೆ. ಕರ್ತನು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೇಲೆ ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆಯಾದ ದೇವರೇ, ಸ್ವಾಮಿ, ನಮಗೆ ಆಶೀರ್ವಾದಗಳು ಇದೆ ಎಂಬುದಾಗಿ ಹೇಳಿ ಮತ್ತೊಬ್ಬರನ್ನ ಕೇವಲವಾಗಿ ನೋಡದೆ, ದೇವರೇ ತಂದೆಯಾದ ದೇವರೇ, ಮತ್ತೊಬ್ಬರೊಂದಿಗೆ ಕಾಂಪಿಟೇಷನ್ ನಲ್ಲಿ ಎರಗದೆ ನಮ್ಮನ್ನು ನಾವು ದೇವರೇ ತಂದೆಯಾದ ದೇವರೇ ಸ್ವಾಮಿ ದೀನರಾಗಿ ನಡೆಯುವಾಗ ನಮ್ಮೆಲ್ಲರೂ ಕೃಪೆ ಕೊಡಪ್ಪ. ಆ ಹಂಬಲ್ನೆಸ್ ನನಗೂ ನಮ್ಮೆಲ್ಲರಿಗೂ ಕೊಡಪ್ಪ. ಆ ರೀತಿ ನೀವು ಮಾಡ್ತೀರ, ಅದಕ್ಕಾಗಿ ಸ್ತೋತ್ರ, ಸ್ತುತಿ, ಘನ, ಮಾನ, ಮಹಿಮೆ ನೀವು ಒಬ್ಬರೇ ಹೊಂದಿಕೊಡ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇಲೆ. ಗಾಡ್ ಬ್ಲೆಸ್ ಯು. ಸ್ವರ್ಗದಾನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇಲೆ. ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು.
ಜನ್ಮದಿಂದ ದೇವಪುತ್ರನಾದೇನು, ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ